ಇನ್ನೂ ಬಂದೇ ಇಲ್ಲ ಇವರು. ಹಲೋ ರೀ, ಎಲ್ಲಿದ್ದೀರಾ? ಬರ್ತಿದ್ದೀರಾ? ಇವತ್ತಾದರೂ ಬೇಗ ಬರೋದಲ್ವಾ? ಸರಿ ಆಯಿತು, ಬೇಗ ಬನ್ನಿ. ಒಂದಿನನೂ ಕೂಡ ಬೇಗ ಬರೋಕ್ಕೆ ಟೈಮೇ ಇಲ್ಲ. ಇವತ್ತು ನನ್ನ ಬರ್ತಡೇ, ಒಂದು ವಿಶ್ಯೂ ಕೂಡ ಮಾಡಿಲ್ಲ. ಇವಳೇ ಫೋನ್ ಮಾಡ್ತಿದ್ದಾಳೆ. ಏನು ಮಾಡ್ತಿದ್ಯಾ ನಂದು? ಹಾಂ, ಹೊರಗಡೆ ಹೋಗಿದ್ವಿ, ಬರ್ತಡೇ ಅಲ್ವಾ, ಅದಕ್ಕೆ ಹೊರಗಡೆ ಆಚೆ ಕರ್ಕೊಂಡೋಗಿ ಇವಾಗ ತಾನೇ ಕರ್ಕೊಂಡು ಬಂದರು. ಅವ್ರು ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋದರು. ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೆ. ಗಿಫ್ಟಾ? ಆಮ, ಗಿಫ್ಟು ಕೊಟ್ಟಿದ್ದಾರೆ. ನಿನಗೆ ಗೊತ್ತಲ್ವಾ ನನಗೇನು ಇಷ್ಟ? ಒಂದು ಮೊಳ ಹೂ ಕೊಟ್ಟರೆ ಸಾಕಲ್ವಾ? ಇಲ್ಲ ಕಣೆ, ಈ ವರ್ಷ ಬರ್ತಡೆಗೆ ಒಂದು ಮೊಳ ಹೂ ಕೂಡ ಇಲ್ಲ. ಅವ್ರಿಗೆ ವಿಶ್ ಮಾಡೋಕ್ಕೆ ಟೈಮು ಕೂಡ ಇಲ್ಲ, ಅಷ್ಟು ಬ್ಯುಸಿ ಇದ್ದಾರೆ. ಪರವಾಗಿಲ್ಲ, ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೆ. ಎಲ್ಲೂ ಹೋಗಿಲ್ಲಮ್ಮ, ಮನೇಲೇ ಇದ್ದೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಒಂದು ಹೇಳ, ನಂದು ಜೀವನದಲ್ಲಿ ಒಂದು ಸಲ ಎಡವಿರ್ತೀವಿ, ಮತ್ತೆ ನಾವು ಅಲ್ಲೇ ಹೋಗಿ ಎಡವ್ತೀಯಲ್ಲ, ಅದೇ ತಪ್ಪು. ಒಂದು ಸಲ ಜೀವನ ಅನ್ನೋ ದೋಣಿಲಿ ಮುಳುಗಿರ್ತೀವಿ, ಮತ್ತೆ ನಾವು ದೋಣಿನ ಹತ್ತೀವಲ್ಲ, ಅದೇ ತಪ್ಪು ಅನಿಸುತ್ತೆ. ಅಂದಿರಲಿ ಬಿಡೆ ನಂದು. ನೀನು ಹೇಗಿದೆಯಾ? ನಿಮ್ಮ ಯಜಮಾನ್ರು? ನಂದು ನೀನು ಪುಣ್ಯ ಮಾಡಿದ ಕಣೆ. ನಿಮ್ಮ ಯಜಮಾನ್ರಿಗೆ ನೀನು ಕಂಡ್ರೆ ಇಷ್ಟ ಅಲ್ಲ. ನಿಮಗೋಸ್ಕರ ಅಡುಗೆ ಮಾಡಿರ್ತಾರೆ, ಏನಾದರೂ ತರ್ತಾರೆ, ಪ್ರೀತಿಯಿಂದ ನೋಡ್ಕೋತಾರೆ, ಅವಾಗವಾಗ ನಿನ್ನನ್ನು ವಿಚಾರಿಸ್ಕೋತಾರೆ. ಎಷ್ಟು ಲಕ್ಕಿ ಅಲ್ಲ? ಆದರೆ ನೀನು ಮಾಡ್ತಾ ಇರೋ ತಪ್ಪಲ್ವಾ? ಅಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡನ ಇಟ್ಕೊಂಡು ಬೇರೆಯವ್ರ ಜೊತೆ ಎಲ್ಲ ಅಷ್ಟು ಸಲಿಗೆಯಾಗಿರ್ತೀಯಲ್ಲ, ನಿಂಗೇನು ಅನ್ಸಲ್ವಾ? ಅಲ್ಲ ಕಣೆ, ನಿನ್ಗೇನು ಬೇಕೆಲ್ಲ ತಂದು ಕೊಡ್ತಾರೆ, ಒಳ್ಳೆ ಮನೇಲಿ ಇರಿಸಿದ್ದಾರೆ, ಹೊಟ್ಟೆ ತುಂಬ ಊಟ, ಬಟ್ಟೆ, ಒಡವೆ, ನಿನಗೇನು ಬೇಕೆಲ್ಲ ಕೊಡಿಸಿದ್ದಾರೆ. ಅಂಥ ಗಂಡನಿಗಿಂತ ಬೇಕಾ ನಿನಗೆ? ನಿನಗೆ ನನ್ನ ಗಂಡನಂತವ್ನು ಸಿಗಬೇಕಿತ್ತು, ಆವಾಗ ಗೊತ್ತಾಗ್ತಾಯಿತ್ತು. ಅದೇ ಹೇಳಲ್ವಾ, ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲಂತೆ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ವಂತೆ. ಹಾಗಾಗಿದೆ ಪರಿಸ್ಥಿತಿ ಅಷ್ಟೆ. ಬೇಡಮ್ಮ, ನಿನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ನೀನು ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಕೈಯಲ್ಲಿರೋ ಬೆಣ್ಣೆನ ಬಿಟ್ಟು ಊರೆಲ್ಲ ಹುಡ್ಕಕ್ಕೆ ಹೋಗ್ಬೇಡ. ನಾನು ನನ್ನ ಗಂಡನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಬಂದಿಲ್ಲ. ಎಲ್ಲಿದ್ದೀರಾ ಅಂತ 10 ಸಲ ಕಾಲ್ ಮಾಡಿದ್ರು ಒಂದು ಫೋನ್ ರಿಪ್ಲೈ ಮಾಡಲ್ಲ. ಆದರೆ ನಂದು ಗಂಡ ಎಷ್ಟು ಚೆನ್ನಾಗಿ ಅವಳನ್ನ ನೋಡ್ಕೋತಾರೆ, ಆದರೆ ನಂದು ಅವ್ರನ್ನ ಕೇರೇ ಮಾಡಲ್ಲ.